ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸತ್ಯ ಕನ್ನಡ ಇನ್ಫೋ. ಈ ವಿಡಿಯೋದಲ್ಲಿ ಯುವನಿಧಿ ಯೋಜನೆಯ ಫಲಾನುಭವಿಗಳಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಬಂದಿದೆ, ಸೆಲ್ಫ್ ಡಿಕ್ಲೇರೇಷನ್ ಮಾಡಿ ಅಂತೇಳಿ, ಮತ್ತು ಡಿಸೆಂಬರ್ ಸ್ಟೇಟಸ್ ಅಪ್ಡೇಟ್ ಆಗಿದೆ. ಹಾಗೂ ಬಹಳ ವಿದ್ಯಾರ್ಥಿಗಳ ಆಧಾರ್ ಕಾರ್ಡ್ ಡೀಟೇಲ್ಸ್ ಫೆಸ್ಟ್ ಆಗ್ತಾ ಇಲ್ಲ. ಡೀಟೇಲ್ಸ್ ಯಾಕೆ ಫೆಸ್ಟ್ ಆಗ್ತಿಲ್ಲ ಮತ್ತು ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಬೇಕಾ ಅಂತೇಳಿ ಈ ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕಂಪ್ಲೀಟ್ ಆಗಿ ನೋಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು, ಈ ರೀತಿಯಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ವಾಟ್ಸಪ್ನಲ್ಲಿ ಮೆಸೇಜ್ ಬಂದಿದೆ. ಈ ಮೆಸೇಜ್ನಲ್ಲಿ ಫೆಬ್ರವರಿ 25ನೇ ತಾರೀಕಿನ ಒಳಗಾಗಿ ನಿಮ್ಮ ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಸಬ್ಮಿಟ್ ಮಾಡಿ ಅಂತ ಹೇಳಿ ಇದೆ. ಇದು ಕಾಮನ್ ಆಗಿ ಪ್ರತಿ ತಿಂಗಳು ಬರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿ ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ಇದು ನಾರ್ಮಲ್ ಆಗಿರುತ್ತೆ. ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಸಬ್ಮಿಟ್ ಮಾಡಿ ಅಂತೇಳಿ ರಿಮೈಂಡರ್ ಆಗಿ ವಾಟ್ಸಪ್ ನಲ್ಲಿ ಈ ಮೆಸೇಜ್ ಅನ್ನ ಯುವನಿಧಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ಸೆಂಡ್ ಮಾಡ್ತಾರೆ. ಸೊ ಯಾರಾದ್ರೂ ಸೆಲ್ಫ್ ಡಿಕ್ಲೇರೇಷನ್ ಸಬ್ಮಿಟ್ ಮಾಡದೇ ಇದ್ರೆ ಈ ಮೆಸೇಜ್ ಅನ್ನ ನೋಡ್ಕೊಂಡು ಸಬ್ಮಿಟ್ ಮಾಡ್ತಾರೆ ಅನ್ನುವ ಪರ್ಪಸ್ ಇಂದ ಈ ಮೆಸೇಜ್ ಅನ್ನ ಎಲ್ಲರಿಗೆ ಶೇರ್ ಮಾಡ್ತಾರೆ ಅಷ್ಟೇ. ನಂತರ ಈ ರೀತಿಯಾಗಿ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಬಂದಿದೆ ಅಂತ ಹೇಳಿ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಸಬ್ಮಿಟ್ ಮಾಡಲು ಟ್ರೈ ಮಾಡ್ತಾ ಇದ್ದೀರಾ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಈ ಮೆಸೇಜ್ ಬಂದಿದೆ ಅಂತ ಹೇಳಿ ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಸಬ್ಮಿಟ್ ಮಾಡಲು ಹೋದಾಗ ಬಹಳ ವಿದ್ಯಾರ್ಥಿಗಳ ಡೀಟೇಲ್ಸ್ ಫೆಚ್ ಆಗ್ತಾ ಇಲ್ಲ. ಸೊ ಇಲ್ಲಿ ಆಧಾರ್ ಡೀಟೇಲ್ಸ್ ಫೆಚ್ ಆಗಿಲ್ಲ ಅಂತಂದ್ರೆ ಇನ್ನು ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿರುವುದಿಲ್ಲ. ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗುವವರೆಗೂ ನೀವು ವೇಟ್ ಮಾಡಬೇಕಾಗಿರುತ್ತೆ. ಒಮ್ಮೆ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆದ ನಂತರ ನಿಮ್ಮ ಡೀಟೇಲ್ಸ್ ಫೆಚ್ ಆಗುತ್ತೆ. ಈ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ಅಮೌಂಟ್ ಅಂದ್ರೆ ಫಸ್ಟ್ ಟೈಮ್ ಅಮೌಂಟ್ ಬಂದ ನಂತರ ನೀವು ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅಲ್ಲಿವರೆಗೂ ನೀವು ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಇನ್ ಕೇಸ್ ನೀವೇನಾದ್ರೂ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗುವುದಕ್ಕಿಂತ ಮುಂಚೆನೆ ನೀವು ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಲು ಹೋದ್ರೆ ಈ ರೀತಿಯಾಗಿ ಆಧಾರ್ ಡೀಟೇಲ್ಸ್ ಫೆಚ್ ಆಗುವುದಿಲ್ಲ, ಎರರ್ ಅಂತ ಬರುತ್ತೆ. ನಿಮಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬಂದ ನಂತರವೇ ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಿ. ಈಗ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದೆನಾ ಇಲ್ವಾ ಅಂತೇಳಿ ಚೆಕ್ ಮಾಡಿಕೊಳ್ಳೋದು ಹೇಗೆ ಅಂತ ನೋಡೋದಾದ್ರೆ, ಸೇವಾ ಸಿಂಧು ಪೋರ್ಟಲ್ಗೆ ಲಾಗಿನ್ ಆಗಿಬಿಟ್ಟು ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಡಿಸೆಂಬರ್ ತಿಂಗಳ ಸ್ಟೇಟಸ್ ಇದೀಗ ಅಪ್ಡೇಟ್ ಆಗಿದೆ. ಡಿಸೆಂಬರ್ ಮಂತ್ನ ಅಮೌಂಟ್ ಈಗಾಗಲೇ ಕ್ರೆಡಿಟ್ ಆಗಿದೆ. ಆದರೂ ಇಲ್ಲಿ ಇನ್ನೂ ಪೇಮೆಂಟ್ ಸ್ಟೇಟಸ್ ಬಂದು ಪೆಂಡಿಂಗ್ ಅಂತ ಇದೆ ಮತ್ತು ಪ್ರೆಸೆಂಟ್ ಸ್ಟೇಟಸ್ ನಲ್ಲಿ DBT ಪುಷ್ಡ್ ಅಂತ ಇದೆ. ಅಮೌಂಟ್ ಕ್ರೆಡಿಟ್ ಆಗಿದ್ರೂ ಇದು ಇನ್ನೂ ಪೆಂಡಿಂಗ್ ಅಂತಾನೆ ತೋರಿಸ್ತಾ ಇದೆ. ಇದು ಈ ವೀಕ್ ನಲ್ಲಿ ಕಂಪ್ಲೀಟ್ ಆಗಿ ಪ್ರೊಸೆಸ್ಡ್ ಅಂತ ಅಪ್ಡೇಟ್ ಮಾಡ್ತಾರೆ. ಸೊ ಇಲ್ಲಿ ಹೊಸದಾಗಿ ಅರ್ಜಿ ಸಲ್ಲಿಸಿರುವಂತಹ ಅಭ್ಯರ್ಥಿಗಳು ಈ ರೀತಿಯಾಗಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಈ ಪ್ರೆಸೆಂಟ್ ಸ್ಟೇಟಸ್ ನಲ್ಲಿ ನಿಮ್ಮ ಅಪ್ಲಿಕೇಶನ್ ಪೆಂಡಿಂಗ್ ವಿತ್ DDPU, ಪೆಂಡಿಂಗ್ ವಿತ್ DDPI ಏನಾದರೂ ಶೋ ಆದರೆ ನೀವು ನಿಮ್ಮ ನಿಯರೆಸ್ಟ್ DDPI ಅಥವಾ DDPU ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಅನ್ನು ಅಪ್ರೂವ್ ಮಾಡಿಸ್ಬೇಕಾಗಿರುತ್ತೆ. ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ ಆಗಿದ್ರೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ಅಪ್ರೂವ್ಡ್ ಅಂತ ಪ್ರೆಸೆಂಟ್ ಸ್ಟೇಟಸ್ ನಲ್ಲಿ ಶೋ ಆಗುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನಂತರ ಈಗ ಬಹಳ ವಿದ್ಯಾರ್ಥಿಗಳು ಫೆಬ್ರವರಿ ಮಂತ್ನ ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಿರ್ತೀರ ಮತ್ತು ವಾಟ್ಸಪ್ ನಲ್ಲಿ ಈ ಮೆಸೇಜ್ ಬಂದಿದೆ ಅಂತೇಳಿ ಇನ್ನೊಮ್ಮೆ ಮತ್ತೆ ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡ್ಬೇಕಂತ ನೋಡೋದಾದ್ರೆ, ನೀವು ಈಗಾಗಲೇ ಫೆಬ್ರವರಿ ಮಂತ್ನ ಸೆಲ್ಫ್ ಡಿಕ್ಲೇರೇಷನ್ ಅನ್ನ ಸಬ್ಮಿಟ್ ಮಾಡಿದ್ರೆ ಈ ಮೆಸೇಜ್ ಬಂದಿದೆ ಅಂತೇಳಿ ಮತ್ತೊಮ್ಮೆ ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಒಂದು ತಿಂಗಳಿಗೆ ಒಂದು ಸಾರಿ ಮಾತ್ರ ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಲು ಅವಕಾಶ ಇರುತ್ತೆ. ನೀವೇನಾದ್ರೂ ಸೆಕೆಂಡ್ ಟೈಮ್ ನಿಮ್ಮ ಸೆಲ್ಫ್ ಡಿಕ್ಲೇರೇಷನ್ ನ ಸಬ್ಮಿಟ್ ಮಾಡಲು ಹೋದ್ರೆ ಅಲ್ಲಿಯೂ ಸಹ ನಿಮ್ಮ ಡೀಟೇಲ್ಸ್ ಫೆಚ್ ಆಗುವುದಿಲ್ಲ. ಸೊ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಒಂದು ತಿಂಗಳಿಗೆ ಒಂದು ಸೆಲ್ಫ್ ಡಿಕ್ಲೇರೇಷನ್ ನ ಮಾತ್ರ ಸಬ್ಮಿಟ್ ಮಾಡಲು ಅವಕಾಶ ಇರುತ್ತೆ. ಸೊ ಇದಿಷ್ಟು ಯುವನಿಧಿಯ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿರುತ್ತೆ. ಐ ಹೋಪ್ ಈ ಇನ್ಫಾರ್ಮೇಶನ್ ನಿಮ್ಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ಯುವನಿಧಿಗೆ ಸಂಬಂಧಿಸಿದಂತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.